ವೆಲ್ಕಮ್ ಬ್ಯಾಕ್ ಟು ಪ್ರೇಮ್ಸಿ ವ್ಲಾಗ್ ಯೂಟ್ಯೂಬ್ ಚಾನಲ್. ಇವತ್ತು ನನ್ನ ಶಾಪಿಂದನೇ ಮಾರ್ನಿಂಗ್ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ನ್ಯೂ ಸ್ಟಾಕ್ ಅವೈಲೇಬಲ್ ಇತ್ತು, ನಿನ್ನೆ ನೈಟೇ ರಿಸೀವ್ ಮಾಡ್ಕೊಂಡಿದ್ವಿ. ಯುಗಾದಿಗಂತಲೇ ಒಂದಿಷ್ಟು ಆಫರ್ನ ತೊಗೊಂಡು ಬಂದಿದ್ದೀವಿ. ಯುಗಾದಿ ಆ್ಯಂಡ್ ಸ್ಯಾಟರ್ಡೆ ಸಂಡೇ ಕಂಟಿನ್ಯೂ ಆಫರ್ ಇರುತ್ತೆ. ಸೊ ನಾವು ಸ್ಟಾಕ್ ಓಪನ್ ಮಾಡೋಕ್ಕಿಂತ ಮುಂಚೆ ನಮ್ಮ ಯಜಮಾನ್ರು ಆಲ್ರೆಡಿ ಎಲ್ಲ ಪೂಜೆ ಮಾಡಿದ್ರು. ಸೊ ಇವಾಗ ನಮಸ್ಕಾರ ಮಾಡಿಬಿಟ್ಟು ಓಪನ್ ಮಾಡ್ತಾ ಇದ್ದೀವಿ. ಸೊ ಇವೆಲ್ಲ ಕಲೆಕ್ಷನ್ಸ್ ಅವೈಲೇಬಲ್ ಇದೆ ಇದರಲ್ಲಿ. ಆ್ಯಂಡ್ ಇಲ್ಲಿ ನಿನ್ನೆನೇ ಒಂದಿಷ್ಟು ಪ್ಯಾಕ್ನ ಓಪನ್ ಮಾಡಿಬಿಟ್ಟು ಫೋಟೋಸ್ ಕ್ಲಿಕ್ ಮಾಡಿದ್ದೀವಿ ನೈಟೆ. ಅವು ಕೂಡ ಕಲೆಕ್ಷನ್ ತುಂಬಾ ಚೆನ್ನಾಗಿದೆ. 700-750 ರೇಂಜಿಗೆ ನಾವು ನಿಮ್ಗೆ ಆರಾಮ್ ಸೇಲ್ ಮಾಡ್ಬೋದು. ಆ ಥರ ಸೆಟ್ಸ್ ಬಂದಿದೆ. ಆ್ಯಂಡ್ 600 ರುಪೀಸ್ ರೇಂಜಲ್ಲೂ ಕೂಡ ನಿಮಗೆ ಸೆಟ್ಸ್ ಅವೈಲೇಬಲ್ ಇದೆ. ಇವೆಲ್ಲನೂ ಕೂಡ ನಿಮಗೆ ಕಾಟನ್ ಸೆಟ್ಸ್ ಅವೈಲೇಬಲ್ ಇದೆ. ನೋಡ್ತಾ ಇದ್ದೀವಿ, ಜೈಪುರಿ ಕಾಟನಲ್ಲಿ ನಿಮಗೆ ಸೆಟ್ಸ್ ಅವೈಲೇಬಲ್ ಇದೆ. ಆ್ಯಂಡ್ ಪಾರ್ಟಿ ವೇರಲ್ಲಿ ಕೇಳ್ತಾ ಇದ್ರಿ, ಈ ಥರ ಪಾರ್ಟಿ ವೇರಲ್ಲಿ ನಿಮ್ಗೆ ಈ ಥರ ಕೆಳಗಡೆ ಪ್ಲಾಜೋ ಸೆಟ್ಸ್ ಬರುತ್ತೆ. ಈ ಥರ ಕೆಟಲಾಗಿದೆಲ್ಲ ಕೆಳಗಡೆ ಪ್ಲಾಜೋ, ಮೇಲೆ ಶಾರ್ಟ್ ಟಾಪ್ ದುಪಟ್ಟ ಬರುತ್ತೆ. ಸೊ ಈ ಥರ ಅವೈಲೇಬಲ್ ಇದೆ. ಇದು ಕೂಡ ಅದೇ ಥರ ಅವೈಲೇಬಲ್ ಇದೆ. ನೋಡ್ತಾರೆ ಬಂಡಲಲ್ಲಿ ಬರೀ ಪಾರ್ಟಿ ವೇರ್ ಇದೆ. ಪಾರ್ಟಿ ವೇರಿಗೆ ಹಾಗೆ ನಿಮಗೆ ಹೇಗೆಂದರೆ ಸಿಂಪಲ್ ಆಗಿ ಇರುತ್ತೆ ಕಲೆಕ್ಷನ್ಸ್. ನಮ್ಮ ಹತ್ರ ಫುಲ್ ಗ್ರ್ಯಾಂಡ್ ಬರೋದಿಲ್ಲ. ಸೆಮಿ ಪಾರ್ಟಿ ಲುಕ್, ನೀವು ಪ್ರೀಮಿಯಮ್ ಆಗಿ ಕಾಣಿಸಲಿಕ್ಕೆ ಒಂದು ಒಳ್ಳೆ ಕಲೆಕ್ಷನ್ಸ್ ಅವೈಲೇಬಲ್ ಇದೆ. ಈ ಥರ ಅಪೋಸಿಟ್ ದುಪ್ಪಟ್ಟದಲ್ಲಿ ನಿಮಗೆ ಕಲೆಕ್ಷನ್ಸ್ ಅವೈಲೇಬಲ್ ಇದೆ. ಈ ಥರ ಅಪೋಸಿಟ್ ವೇಲ್ ಮತ್ತು ಅಪೋಸಿಟ್ ಪ್ಯಾಂಟ್ ಬಂದಿದೆ, ಯೆಲ್ಲೋ ಆ್ಯಂಡ್ ಯೆಲ್ಲೋ ಕಲರ್. ಇದರಲ್ಲಿ ಓಸಲಿ ಗ್ರೀನ್ ಆ್ಯಂಡ್ ಪಿಂಕ್ ಕಾಂಬಿನೇಷನಲ್ಲಿ ಬಂದಿತ್ತು. ಸುಮಾರು ಜನ ಕೇಳಿದ್ರೆ ಇದನ್ನು, ಅದಕ್ಕೆ ಈ ಸಲ ಮತ್ತೆ ಇದನ್ನು ಬೇರೆ ಕಲರಲ್ಲಿ ರೀಸ್ಟಾಕ್ ಮಾಡಿಸಿದ್ದೀನಿ. ಈ ಥರ ಪಿಕಾಕ್ ಪ್ರಿಂಟಲ್ಲಿ, ಓಕೆನಾ. ಇದು ಕೂಡ ಸೆಟ್ ಚೆನ್ನಾಗಿದೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಈ ಥರ ಬರುತ್ತೆ. ಈ ಸೆಟ್ ಎಲ್ಲ ಈ ಥರ ಬರುತ್ತೆ. ಈ ಕಲರಲ್ಲಿ ನಿಮಗೆ ಪಿಂಕ್ ಪ್ಯಾಂಟ್ ಮತ್ತು ಪಿಂಕ್ ದುಪಟ್ಟ ಬರುತ್ತೆ, ಕಲರ್ ಕಾಂಬಿನೇಷನ್. ಈ ಥರ ಗ್ರ್ಯಾಂಡ್ ಲುಕ್ಕಲ್ಲಿ ನಿಮಗೆ ಸುಮಾರು ಕಲೆಕ್ಷನ್ಸ್ ಅವೈಲೇಬಲ್ ಇದೆ. ಈ ಥರ ಲೈಟ್ ಕಲರಲ್ಲಿ ಎಷ್ಟು ಚೆನ್ನಾಗಿದೆ. ಆ್ಯಕ್ಚುಲಿ ಫೋಟೋದಲ್ಲಿ ಅಷ್ಟೊಂದು ಚೆನ್ನಾಗಿ ಅನಿಸ್ತಾ ಇಲ್ಲ, ಬಟ್ ಎಷ್ಟು ಚೆನ್ನಾಗಿದೆ. ಎರಡು ಅಂದರೆ ಪ್ರೀಮಿಯಂ ಕಲೆಕ್ಷನ್ ಆ್ಯಕ್ಚುಲಿ ಹೇಳಬೇಕಂದ್ರೆ. ಸೊ ಇನ್ನು ಕಾಟನ್ ಸೆಟ್ಸಲ್ಲಿ ಪಾರ್ಟಿ ವೇರಲ್ಲಿ ಆ್ಯಂಡ್ ನಿಮಗೆ ಡೈಲಿ ವೇರ್ಗೆ ಒಂದಿಷ್ಟು ಕುರ್ತಿ ಸೆಟ್ನ ಈ ಸಲ ಸುಮಾರು ಕಲೆಕ್ಷನ್ನ ತರಿಸಿದ್ದೀವಿ. ಆಗ ಅದನ್ನೆಲ್ಲ ಓಪನ್ ಮಾಡಿಬಿಟ್ಟು ಚೆಕ್ ಮಾಡಬೇಕು, ಎಲ್ಲ ಕಲೆಕ್ಷನ್ ಕರೆಕ್ಟಾಗಿ ಬಂದಿದ್ದೇನೆ ಇಲ್ವಾ ಅಂತ ಕೌಂಟ್ ಮಾಡಬೇಕು. ಸೊ ಇವಾಗ ಅದನ್ನೆಲ್ಲ ಓಪನ್ ಮಾಡಿಬಿಟ್ಟು ಫಸ್ಟ್ ನಾವು ಕೌಂಟ್ ಮಾಡಿ ಆಮೇಲೆ ಫೋಟೋಸ್ ಕ್ಲಿಕ್ ಮಾಡ್ತೀವಿ. ಆ್ಯಕ್ಚುಲಿ ನಿನ್ನೆ ನೈಟು ಒಂದು ಪಾರ್ಸಲ್ ಓಪನ್ ಮಾಡಿದ್ವಿ, ಇನ್ನೂ 2 ಓಪನ್ ಮಾಡಬೇಕಂತ ಇತ್ತು, ಬಟ್ ಲೇಟ್ ಆಗುತ್ತೆ ಅಂತ ಹಾಗಾಗಿ ಅದೇ ಥರ ಓಪನ್ ಮಾಡ್ಲಿಕ್ಕೆ ಹೋಗಲಿಲ್ಲ. ಆ್ಯಂಡ್ ಇವಾಗೆಲ್ಲನೂ ಓಪನ್ ಮಾಡಿಬಿಟ್ಟು ನೀಟಾಗಿ ಪಾರ್ಟಿ ವೇರ್ ಕಲೆಕ್ಷನಲ್ಲಿ ಎಷ್ಟು ಬಂದಿದೆ, ಕಾಟನ್ ಸೆಟ್ಸ್ ಡೈಲಿ ವೇರಲ್ಲಿ ಏನೇನೆಲ್ಲ ಕಲೆಕ್ಷನ್ಸ್ ಬಂದಿದೆ ನಾನು ಚೆಕ್ ಮಾಡ್ತಾ ಇದ್ದೀವಿ. ಸುಮಾರು ಜನ ಡೈಲಿ ವೇರಲ್ಲಿ ಕೇಳ್ತಾ ಇದ್ದಾರೆ 3 ಪೀಸ್ ಸೆಟ್ನ. ಸೊ ಡೈಲಿ ವೇರಲ್ಲಿ 3 ಪೀಸ್ ಸೆಟ್ ಬಂದಿದೆ ಮಕ್ಳಿನ ಕ್ಲಾತ್. ನೀವು ಡೈಲಿ ವೇರ್ ಮಾಡಿದರೂ ಕೂಡ ಕ್ಲಾತ್ ಚೆನ್ನಾಗಿ ಬರುತ್ತೆ. ಸೊ ಈ ಥರ ಡೈಲಿ ವೇರಲ್ಲಿ ಕಲೆಕ್ಷನ್ಸ್ ಬಂದಿದೆ, ಇನ್ನೂ ಸುಮಾರು ಕಲೆಕ್ಷನ್ಸ್ ಬಂದಿದೆ. ಸೊ ಇವಾಗ ಅದನ್ನು ಪ್ಯಾಕ್ ಓಪನ್ ಮಾಡಿಬಿಟ್ಟು ನಾನು ಇವನ್ನೆಲ್ಲ ಫೋಟೋಸ್ನ ಆದಷ್ಟು ಬೇಗ ವಾಟ್ಸಪ್ ಗ್ರೂಪಲ್ಲಿ ಶೇರ್ ಮಾಡ್ತೀನಿ. ಸುಮಾರು ಇನ್ನೂ ನಾನು ಕೌಂಟ್ ಮಾಡಿಲ್ಲ, ಪೂರಾ ನಿಯರ್ಲಿ ಒಂದು 3 ಬಂಡಲ್ಸ್ ಬಂದಿದೆ. ಸೊ ಇವಾಗ ಅದನ್ನೆಲ್ಲನೂ ಕೂಡ ಓಪನ್ ಮಾಡ್ತಾ ಇದ್ದೀವಿ. ನಿಮಗೆ ಕಾಟನಲ್ಲಿ ಡೈಲಿ ವೇರ್ ಈ ಥರ ಕಾಲರ್ನ ಕೇಳ್ತಾ ಇದ್ರು ಸುಮಾರು ಜನ. ನಾನು ಇದನ್ನು ವೇರ್ ಮಾಡಿದ್ದೆ, ಗ್ರೀನ್ ಕಲರ್ ಸೆಟ್. ಸುಮಾರು ಜನ ಕೇಳ್ತಾ ಇದ್ದು, ಅದನ್ನು ಸ್ಕ್ರೀನ್ಶಾಟ್ ಶೇರ್ ಮಾಡಿಬಿಟ್ಟು ಈ ಥರ 3 ಪೀಸ್ ಸೆಟ್ನ ತರಿಸಲ್ವ ಅಂತ. ಸೊ ಈ ಥರ ಬಂದಿದೆ. ಆ್ಯಂಡ್ ನಿಮಗೆ ಪ್ರೀಮಿಯಮ್ ಈ ಥರ ನೆಕ್ ಪ್ಯಾಟರ್ನಲ್ಲೂ ಬಂದಿದೆ. ನೀವು ನೋಡ್ತಾರೆ ಈ ಥರ ನೆಕ್ ಪ್ಯಾಟರ್ನಲ್ಲೂ ಕೂಡ ಬಂದಿದೆ. ಆ್ಯಂಡ್ ಈ ಒಂದು ಡೈಲಿ ವೇರ್ಗೆ ಈ ಥರ ನೆಕ್ ಪ್ಯಾಟರ್ನಲ್ಲೂ ಬಂದಿದೆ. ಸುಮಾರು ಕಲೆಕ್ಷನ್ಸ್ ಅವೈಲೇಬಲ್ ಇದೆ. ಆ್ಯಂಡ್ ಗ್ರ್ಯಾಂಡ್ ಸೆಟ್ ಇವಾಗ ಯುಗಾದಿ ಕೂಡ ಇದೆ ಅಲ್ಲ, ನಾಡ್ದನೇ ಯುಗಾದಿ ಇರೋದು. ಆ್ಯಕ್ಚುಲಿ ವಿಡಿಯೋ ಅಪ್ಲೋಡ್ ಮಾಡೋದು 1 ಡೇ ಡಿಲೇ ಆಗ್ಬೋದು ಐ ಥಿಂಕ್. ಯಾಕಂದರೆ ಇದು ವಾಯ್ಸ್ ಓವರ್ ಕೊಟ್ಟು ವಿಡಿಯೋ ಅಪ್ಲೋಡ್ ಮಾಡಲಿಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ. ಅದೊಂದು ಬ್ಲ್ಯಾಕ್ ಕಲರ್ ತೋರಿಸಿದ್ನಲ್ಲ, ಅದರಲ್ಲಿ ನಿಮಗೆ ಇನ್ನೊಂದು ಕಲರ್ ಆಪ್ಷನ್ ಈ ಥರ ಇದೆ. ಸೊ ಇನ್ನು ಕಲರ್ ಆಪ್ಷನ್ಸ್ ಇದೆ. ಬೇಗ ನೀವು ಗ್ರೂಪ್ನ ಜಾಯ್ನ್ ಆಗಿ. ಯಾವುದಂದರೆ ಪ್ರೇಮ್ಸಿ ಕಲೆಕ್ಷನ್ ಅಂತ ಇಲ್ಲಿ ಕೆಳಗಡೆ ID ಕೊಟ್ಟಿರ್ತೀನಿ. ಆ ID ಬಯೋದಲ್ಲಿ ವಾಟ್ಸಪ್ ಗ್ರೂಪ್ ಲಿಂಕ್ ಇದೆ, ಹೋಗಿ ಜಾಯ್ನ್ ಆಗಿ. ಇದ್ರದ್ದು ಎಲ್ಲಾದ್ರದ್ದು ಓಪನ್ ಪಿಕ್ನ ನಾವು ಶೇರ್ ಮಾಡ್ತೀವಿ. ಇವಾಗ ಮಾರ್ನಿಂಗ್ ಇದು 7 o'clock ನಾವು ಶಾಪ್ಗೆ ಬಂದಿರೋದು. ಇವಾಗ ಎಲ್ಲ ಫೋಟೋಸ್ನ ಕ್ಲಿಕ್ ಮಾಡಿಬಿಡ್ತೀವಿ ಬೇಗ. ಯಾಕಂತಂದರೆ ಎಲ್ಲರಿಗೂ ಕೂಡ ಫೋಟೋಸ್ ನೋಡಿ ಆರ್ಡರ್ ಕೊಡ್ತಾ ಇದ್ದೀರಾ. ಇತ್ತೀಚೆಗೆ ಅಂತೂ ನಮಗೆ ವಾಟ್ಸಪ್ ಗ್ರೂಪಿಂದನೇ ಸುಮಾರು ಕಲೆಕ್ಷನ್ಸ್ದು ಫೋಟೋಸ್ ಹಾಕಿಬಿಡ್ತೀವಿ, ಆಗಿಂದಾಗ ಆರ್ಡರ್ ಬರ್ತಾ ಇದೆ. ಸೊ ಹಾಗಾಗಿ ನಿಮಗೆ ಯೂಸ್ಫುಲ್ ಆಗಲಿ ಅಂತಲೇ ನಾವು ಓಪನ್ ಪಿಕ್ನ ಶೇರ್ ಮಾಡ್ತಾ ಇದ್ದೀವಿ. ನಿಮ್ಗೆ ಓಪನ್ ಪಿಕ್ ಶೇರ್ ಮಾಡಿದೆ ನಿಮಗೆಲ್ಲ ಈ ಥರ ಡ್ರೆಸ್ ಪ್ಯಾಟರ್ನ್ ಗೊತ್ತಾಗುತ್ತೆ. ಇದ್ರ ಜೊತೆಗೆ ದುಪಟ್ಟನ ಕೂಡ ಇದೆ, ಈ ಥರ ದುಪಟ್ಟ ಇದೆ. ಸೊ ಈ ಒಂದು ಸೆಟ್ ಇದರಲ್ಲಿ 3 ಕಲರ್ಸ್ ಬಂದಿತ್ತು ಆ್ಯಕ್ಚುಲಿ. ಈ ಒಂದು ಗ್ರೀನ್ ಕಲರ್, ಯೆಲ್ಲೋ ಕಲರ್, ಬ್ಲ್ಯಾಕ್ ಕಲರ್. ಇದರಲ್ಲೂ ಕೂಡ ಇನ್ನೊಂದು XL ಅಲ್ಲಿ ಮತ್ತು 3XL ಅಲ್ಲಿ ಕಲರ್ಸ್ ಅವೈಲೇಬಲ್ ಇದೆ ಇದರಲ್ಲಿ. ಇದು ಆ್ಯಕ್ಚುಲಿ ನಾನು ನಿಮ್ಗೆ ಶೋ ಮಾಡ್ತಾ ಇರೋದು XXL, ಸೇಮ್ ನಾನು ವೇರ್ ಮಾಡಿದ್ದೆಲ್ಲ ಅದೇ ಥರ. ಇದು ಆನ್ಲೈನಲ್ಲೂ ಫುಲ್ ಟ್ರೆಂಡಿಂಗಲ್ಲಿತ್ತು ಈ ಒಂದು ಸೈಟು. ಸೊ ಈ ಥರ ಎಲ್ಲ ಕಲೆಕ್ಷನ್ಸ್ ಅವೈಲೇಬಲ್ ಇದೆ. ನಾನು ಇವಾಗ ಬೇಗ ಎಲ್ಲಾದ್ರದ್ದು ಫೋಟೋ ಕ್ಲಿಕ್ ಮಾಡಿಬಿಟ್ಟು ನಾವು ವಾಟ್ಸಪ್ ಗ್ರೂಪಿಗೆ ಅಪ್ಲೋಡ್ ಮಾಡ್ತೀವಿ. ವಾಟ್ಸಪ್ ಗ್ರೂಪಲ್ಲಿ ಆಲ್ರೆಡಿ ನಾವು ಫೋಟೋಸ್ನ ಶೇರ್ ಮಾಡಿದ್ದೀವಿ. ಸೊ ಆ ಒಂದಿಷ್ಟು ಫೋಟೋಸ್ ನೋಡಿ ಒಂದಿಷ್ಟು ಆನ್ಲೈನ್ ಕೊರಿಯರ್ ಬಂತು. ಇವಾಗ ಒಂದು 2 ಅವರ್ಸಿಂದನೂ ನಾವು ಆರ್ಡರ್ನ ರಿಸೀವ್ ಮಾಡ್ಕೊಳ್ತಾ ಇದ್ದೀವಿ. ಒಂದು ನೆಕ್ ಪ್ಯಾಟರ್ನಲ್ಲಿ ನಾನು ತೋರಿಸಿದ್ದೆ. ಸೊ ಇದೂ ಕೂಡ ಇವಾಗ ಆರ್ಡರ್ನ ಪ್ಯಾಕ್ ಮಾಡ್ತಾ ಇದ್ದೀವಿ ಜಸ್ಟ್. ಆ್ಯಂಡ್ ಇದು ಕೂಡ ಕಾಟನ್ ಸೆಟ್. ಇದು ಕೂಡ ಡೈಲಿ ವೇರ್ಗೆ ರೋಮನ್ ಸಿಲ್ಕಲ್ಲಿ ಬರುತ್ತೆ. ಇದು ರೋಮನ್ ಸಿಲ್ಕ್ ಅಂತ ತಕ್ಷಣ ಫುಲ್ ಎಲ್ಲ ಕಾಟನ್ ಮಿಕ್ಸ್ ಇರುತ್ತೆ. ಸೊ ಆ ಒಂದು ಫ್ಯಾಬ್ರಿಕಲ್ಲಿ ಬರುತ್ತೆ. ಸೊ ಈ ಥರ ಸೆಟ್ಸ್ ಇದೆ ಎಲ್ಲನೂ ಕೂಡ.
ಇದು ನೋಡ್ತಾ ಇರ್ಬೋದು ಪಾರ್ಟಿ ವೇರಲ್ಲಿ ಚೆನ್ನಾಗಿದೆ ಕಲೆಕ್ಷನ್ ಅಂತ. ತುಂಬಾ ಪ್ರೀಮಿಯಮ್ ಇದೆ. ಅಂದರೆ ಏನಂದರೆ ನಿಮಗೆ ಅಪೋಸಿಟ್ ದುಪ್ಪಟ್ಟ ಮತ್ತು ಪ್ಯಾಂಟ್ ಬಂದಿದೆ ಇದು. ಇವಾಗ ಎಲ್ಲನೂ ನೀಟಾಗಿ ಆನ್ಲೈನ್ ಆರ್ಡರ್ನ ಪ್ಯಾಕ್ ಮಾಡ್ತಾ ಇದ್ದೀವಿ. ನಮ್ಮ ಹಸ್ಬೆಂಡ್ ಆಲ್ರೆಡಿ ಅಡ್ರೆಸ್ನ ಬರಿತಾ ಇದ್ದಾರೆ. ಇವಾಗ ನಾವು ಇದನ್ನು ಆದಷ್ಟು ಬೇಗನೆ ಕೊರಿಯರ್ ಮಾಡಿಬಿಟ್ರೆ ನಿಮಗೆ 3 to 4 ಡೇಸಲ್ಲೇ ನಿಮಗೆ ರೀಚ್ ಆಗಿಬಿಡುತ್ತೆ. ಈ ಒಂದು ಸೆಟ್ ಆ್ಯಕ್ಚುಲಿ ತುಂಬಾ ಚೆನ್ನಾಗಿದೆ ಇದು. ಈ ಒಂದು ಸೆಟ್ ಬಂದ್ಬಿಟ್ಟು ಈ ಥರ ಇದೆ. ಕೆಳಗಡೆ ಶಾರ್ಟ್ ಕುರ್ತಿ, ಈ ಥರ ಶಾರ್ಟ್ ಕುರ್ತಿ ಬರುತ್ತೆ, ಕಟ್ ವರ್ಕಲ್ಲಿದೆ, ಪ್ಲಾಜೋ ಪ್ಯಾಂಟ್ ಮತ್ತು ದುಪ್ಪಟ್ಟ ಈ ಥರ ಬರುತ್ತೆ. ಇದನ್ನು ರಾಯಚೂರಿಂದ ಸಾನಿಯಾ ಅನ್ನೋರು ಒಬ್ಬರು ಕಸ್ಟಮರ್ ಇದನ್ನು ಆರ್ಡರ್ ಕೊಟ್ಟಿದ್ದಾರೆ. ಇವರು ಕೂಡ ಫಸ್ಟ್ ಟೈಮ್ ನಮ್ಮ ಹತ್ರ ಆರ್ಡರ್ ಕೊಡ್ತಾ ಇರೋದು, ಫ್ರೀ ಶಿಪ್ಪಿಂಗ್ ಇದೆ ಅಲ್ಲ ಇದು. ಮತ್ತು ಈ ಒಂದು ಸೆಟ್ನ ಇಲ್ಲೇ ಪಕ್ಕದ ಹಳ್ಳಿಯಿಂದ ಒಬ್ಬರು ಆರ್ಡರ್ನ ಕೊಟ್ಟಿದ್ದಾರೆ, ರಂಗಪುರಿಂದ. ಸೊ ಅವರು ಶಾಪ್ ವಿಸಿಟ್ ಮಾಡಿಕೊಂಡು ತೊಗೊಂಡು ಹೋಗ್ತಾರೆ. ಇದನ್ನು ನಾವು ಆನ್ಲೈನ್ ಕೊರಿಯರ್ ಥರನೇ ಪ್ಯಾಕ್ ಮಾಡಿ ಇಟ್ಬಿಡ್ತೀವಿ ಅವ್ರಿಗೆ ಹೆಂಗೆ ಬರೋದು. ಆ್ಯಂಡ್ ಈ ಒಂದು ಕಾಟನ್ ಸೆಟ್ ಓಪನ್ ಮಾಡಿ ತೋರಿಸ್ಬಿಡ್ತೀನಿ. ಈ ಥರ ಕಾಟನ್ ಸೆಟ್ ಬಂದಿದೆ. ಈ ಥರ ಇದೆ ಟಾಪು. ನೆಕ್ ಪ್ಯಾಟರ್ನ್ ನಿಮಗೆ ಈ ಥರ ಬರುತ್ತೆ, 3/4 ಸ್ಲೀವ್. ನಿಮಗೆ ಲೆಂತಲ್ಲಿ ಟಾಪ್ ಇದೆ ಈ ಥರ. ಆ್ಯಂಡ್ ಪ್ಯಾಂಟ್ ಈ ಥರ ಇರುತ್ತೆ, ದುಪ್ಪಟ್ಟ ನಿಮಗೆ ಈ ಥರ ಬರುತ್ತೆ, ಪ್ಯಾಂಟ್ ಆ್ಯಂಡ್ ಡ್ರೆಸ್. ಸೊ ಇದು ತುಂಬ ಚೆನ್ನಾಗಿದೆ ಕಾಲರ್ ನೆಕ್ಕಲ್ಲಿ. ನೀವೇನಾದರೂ ಪ್ರೊಫೆಷ್ನಲ್ ವೇರ್ಗೆ ಸರ್ಚ್ ಮಾಡ್ತಾ ಇದ್ದರೆ ಇದೊಂದು ಒಳ್ಳೆ ಸೆಟ್ ಅಂತಲೇ ಹೇಳ್ಬೋದು. ಇದನ್ನೆಲ್ಲ ಪ್ಯಾಕ್ ಮಾಡಿಬಿಡ್ತೀವಿ, ತುಂಬ ಅರ್ಜೆಂಟಲ್ಲಿದೆ. ಎಲ್ಲ ಅಡ್ರೆಸ್ ಬರ್ದೆ ನೀನು ಇವಾಗ ಅವ್ರು ಅದನ್ನ ನೋಡಿ ಬೇಗ ಪ್ಯಾಕ್ ಮಾಡಿಕೊಂಡು ಈ ಒಂದು ಶಾಪ್ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಶಾಪಲ್ಲಿ ಎಲ್ಲ ಕೆಲಸನ ಮುಗಿಸ್ಕೊಂಡು ಕೊರಿಯರ್ ಎಲ್ಲ ಪ್ಯಾಕ್ ಮಾಡಿ ನಾವು ಮನೆಗೆ ಬರೋಷ್ಟರಲ್ಲೇ ನೈಟ್ ಆಗೋಗಿತ್ತು. ನಾವು ಮಧ್ಯಾಹ್ನದ ಊಟನ ಈವ್ನಿಂಗ್ ಊಟ ಮಾಡಿದ್ವಿ, ಲೈಕ್ 4:30 ಊಟ ಮಾಡ್ಕೊಂಡಿದ್ವಿ. ಹಾಗಾಗಿ ಹೊಟ್ಟೆ ಅಷ್ಟೊಂದೇನು ಹಸಿವು ಆಗಿರಲಿಲ್ಲ ನೈಟ್. ಸೊ ಹಾಗಾಗಿ ನಾನು ಲೈಟಾಗಿ ಇವಾಗ ಮೆಂತೆ ಕಡುಬು ಮಾಡಿದ್ರೆ ಆಯಿತು ಅಂತ ಮೆಂತೆ ಕಡುಬು ಮಾಡ್ತಾ ಇದ್ದೀನಿ. ಆ್ಯಂಡ್ ಹೊರಗಡೆ ವೆದರ್ ಕೂಡ ತುಂಬಾ ತಂಪಾಗಿತ್ತು, ಇವತ್ತು ಮಳೆ ಬರೋ ಥರ ಇತ್ತು. ಮೆಂತೆ ಕಡುಬು ಮಾಡ್ಕೊಂಡ್ರೆ ಆಯಿತು ಅಂತ ಮಾಡ್ತಾ ಇದ್ದೀನಿ. ರೆಸಿಪಿ ನೋಡೋಕ್ಕೂ ಮುಂಚೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಒಂದು ವಿಡಿಯೋನ ಎಂಡ್ವರೆಗೂ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಆ್ಯಂಡ್ ನಿಮ್ಮ ಒಂದು ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಮೆಂಬರ್ಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ರೆಸಿಪಿನ ಸ್ಟಾರ್ಟ್ ಮಾಡೋಣ. ಇವಾಗ ಒಂದು ಪಾತ್ರೆಯಲ್ಲಿ 2 ಕಪ್ ಹಿಟ್ಟನ್ನ ನೀಟಾಗಿ ಸ್ಯಾಂಡ್ಗೆ ಹಿಡ್ಕೊಂಡು ಸ್ವಲ್ಪ ಉಪ್ಪನ್ನ ಹಾಕಿಬಿಟ್ಟು ನೀರನ್ನ ಹಾಕಿ ಚಪಾತಿ ಹಿಟ್ಟಿನ ಹದಕ್ಕೆ ಇವಾಗ ಇದನ್ನ ನೀಟಾಗಿ ನಾವು ಹಿಟ್ಟನ್ನ ನಾದ್ಕೋಬೇಕು. ಹಿಟ್ಟನ್ನ ನಾದ್ಕೊಂಡು ಒಂದು 10 ನಿಮಿಷ ಅದನ್ನ ಸೈಡಲ್ಲಿ ಎತ್ತಿಟ್ಬಿಟ್ರೆ ಚಪಾತಿ ಹಿಟ್ಟು ರೆಡಿ ಆಗೋಗುತ್ತೆ. ಇವಾಗ ಇದನ್ನ ನಾವು ನೀಟಾಗಿ ಚಪಾತಿ ತರ ಲಟ್ಟಿಸ್ಕೊಂಡು ಕೊರ್ಕೊಂಡು ಕೂಡ ಮಾಡ್ಬೋದು. ಇಲ್ಲ ಅಂತಂದ್ರೆ ನೀವು ಈ ತರ ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡಿ ಪ್ರೆಸ್ ಮಾಡಿ ಈ ತರನು ಕೂಡ ಮಾಡ್ಕೋಬಹುದು. ಇವಾಗ ನಾನು ಇದನ್ನ ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡಿ ಈ ತರ ಪ್ರೆಸ್ ಮಾಡ್ಕೊಂಡ ಇದ್ದೀನಿ. ನಮ್ಮ ಉತ್ತರ ಕರ್ನಾಟಕ ಸೈಡ್ ಎಲ್ಲ ಇದೇ ತರಾನೇ ಮಾಡ್ಬೋದು. ಇವಾಗ ನಾವು ಅದೇನ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಕಡಬ್ನ, ಅದನ್ನೆಲ್ಲ ನೀಟಾಗಿ ನೀರಲ್ಲಿ ಬೇಯಿಸ್ಬೇಕು. ಹಾಗಾಗಿ ಇವಾಗ ನಾವು ಒಂದು ಕುಕ್ಕರ್ ಇಟ್ಬಿಟ್ಟು ಅದಕ್ಕೆ ಅದು ಮುಳುಗೋಷ್ಟು ನೀರ್ನ ಹಾಕಿ ಅದು ಕುದಿಯೋ ಟೈಮಲ್ಲಿ ಇವಾಗ ಕಡುಬುಗಳನ್ನ ಅದರಲ್ಲಿ ಹಾಕಿ ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಬಿಟ್ಟು ನಾನು ಕುಕ್ಕರ್ನ ಮುಚ್ಚಿ ಒಂದು 2 ರಿಂದ 3 ವಿಸಿಲ್ನ ಕೂಗಿಸ್ತಾ ಇದ್ದೀನಿ. ಇದನ್ನ ಒಂದು ನಾರ್ಮಲ್ ಪಾತ್ರೆಯಲ್ಲಿ ಮಾಡ್ಕೋತೀರಾ ಅಂದ್ರೂ ಕೂಡ ಸೇಮ್ ಇದೇ ತರ ಪ್ರೊಸೀಜರ್. ನೀರ್ನ ಹಾಕಿ ಕುದಿಯೋ ಟೈಮಲ್ಲಿ ಮೆಂತೆ ಕಡುಬನ್ನ ಹಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ಆಯಿಲ್ ಹಾಕಿ ಅದ್ರ ಮೇಲೆ ಒಂದು ಪ್ಲೇಟ್ ಮುಚ್ಚಿ ನೀಟಾಗಿ ಕುದಿಸ್ಕೊಂಡ್ಬಿಟ್ರೆ ಅದು ರೆಡಿ ಆಗುತ್ತೆ. ಅದು ಕಡುಬು ಬೇಯಷ್ಟರಲ್ಲೇ ಒಂದು 2 ರಿಂದ 3 ವಿಸಿಲ್ ಆಗೋಷ್ಟರಲ್ಲೇ ನಾನಿಲ್ಲಿ ಸೈಡಿಗೆ ಅದು ಒಗ್ಗರಣೆ ಹಾಕ್ಲಿಕ್ಕೆ ಏನೆಲ್ಲ ಬೇಕು ನೋಡಿ ಅದನ್ನ ನಾನಿವಾಗ ತಯಾರು ಮಾಡ್ಕೊಳ್ತಾ ಇದ್ದೀನಿ. ಫಸ್ಟ್ ಒಂದು ಹೆಸರು ಬೆಳ್ಳುಳ್ಳಿನ ತಗೊಂಡ್ಬಿಟ್ಟು ನೀಟಾಗಿ ಬೆಳ್ಳುಳ್ಳಿ ಸುಲ್ಕೊಂಡು ಜಜ್ಜಿಟ್ಕೊಂಡಿದ್ದೀನಿ. ಇವಾಗ ಮೆಂತ್ಯ ಸೊಪ್ಪನ್ನ ಬಿಡಿಸ್ಕೊಂಡು ನೀಟಾಗಿ 1 2 ರಿಂದ 3 ಸಾರಿ ನೀರಲ್ಲಿ ತೊಳಿಬೇಕು. ಯಾಕಂದ್ರೆ ಇದರಲ್ಲಿ ಸಣ್ಣ ಸಣ್ಣ ಕಸರು ಕೂಡ ಇರುತ್ತೆ, ಸಣ್ಣ ಸಣ್ಣ ಪಾರ್ಟಿಕಲ್ಸ್ ಇಲ್ಲಿ ನೋಡ್ತಾ ಇರ್ಬೋದು. ಹಾಗಾಗಿ ಸೊಪ್ಪನ್ನ ನೀಟಾಗಿ ಸೋಸ್ಕೊಂಡು 1 2 3 ಸಲ ತೊಳ್ಕೊಂಡ್ ಬಿಡೋದು ಒಳ್ಳೇದು. ಇವಾಗ ಅದನ್ನ ನೀಟಾಗಿ ಸಣ್ಣದಾಗಿ ಮೆಂತ್ಯ ಸೊಪ್ಪನ್ನ ಹೆಚ್ಕೊಳ್ತಾ ಇದ್ದೀನಿ. ಒಗ್ಗರಣೆ ಹಾಕ್ಲಿಕ್ಕೆ ಏನೆಲ್ಲ ಬೇಕು ನೋಡಿ ಅದನ್ನೆಲ್ಲ ನೀಟಾಗಿ ತಯಾರು ಮಾಡಿ ಇಟ್ಕೊಂಡೆ. ಇಲ್ಲಿ ಕೂಡ ಕುಕ್ಕರ್ 1 2 ರಿಂದ 3 ವಿಸಿಲ್ ಆಯ್ತು. ಸ್ವಲ್ಪ ಅದನ್ನ ತಣ್ಣಗಾಗ್ಲಿಕ್ಕೆ ಬಿಟ್ಟು ಇವಾಗ ಲಿಡ್ ಓಪನ್ ಮಾಡಿದ್ವಿ. ನೀಟಾಗಿ ಕಡುಬು ಕೂಡ ಬೆಂದಿತ್ತು. ಸೊ ಇವಾಗ ಇದನ್ನ ನೀಟಾಗಿ ಈ ತರ ಶೋಧಿಸ್ಕೋಬೇಕು. ಸ್ವಲ್ಪ ನೀರಿದ್ರೂ ಕೂಡ ಇವಾಗ ನೆಕ್ಸ್ಟ್ ನಾವ್ ಇದಕ್ಕೆ ಒಗ್ಗರಣೆ ಕೊಡೋದು. ಫಸ್ಟ್ ಒಂದು ಪಾತ್ರೆನ ಇಟ್ಬಿಟ್ಟು ಅದಕ್ಕೆ ಎಣ್ಣೆ ಹಾಕಿ ಅದು ಎಣ್ಣೆ ಕಾದ ನಂತರ ಸ್ವಲ್ಪ ಜೀರಿಗೆ, ಸ್ವಲ್ಪ ಸಾಸಿವೆನ ಹಾಕಿ ಅದು ಸ್ವಲ್ಪ ಚಟ್ಪಟ ಆದ್ಮೇಲೆ ಇವಾಗ ಇಟ್ಕೊಂಡಿರುವಂತ ಬೆಳ್ಳುಳ್ಳಿ ಮತ್ತೆ ಕರಿಬೇನ ಹಾಕಿ ಸ್ವಲ್ಪ ಬೆಳ್ಳುಳ್ಳಿ ಕೆಂಪಗ ಆದ್ಮೇಲೆ ಇವಾಗ ನಾವು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರ್ತೀವಲ್ಲ ಮೆಂತ್ಯ ಸೊಪ್ಪನ್ನ ಅದನ್ನ ಇವಾಗ ಹಾಕಿ ನೀಟಾಗಿ ಬಾಡ್ಸ್ಕೋಬೇಕು. ಅದು ಸ್ವಲ್ಪ ಬೆಂದ ಆದ್ಮೇಲೆ ಇದಕ್ಕೆ ಸ್ವಲ್ಪ ಅರಿಶಿಣ ಪುಡಿ, ಖಾರದ ಪುಡಿ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ನೀಟಾಗಿ ಬಾಡ್ಸ್ಕೋಬೇಕು. ಇವಾಗ ಕಡುಬು ಎಲ್ಲ ಇರುತ್ತಲ್ಲ ಆ ಒಂದು ಕಡುಬನ ಇದಕ್ಕೆ ಹಾಕ್ಬಿಟ್ಟು ನೀಟಾಗಿ ಇದನ್ನ ಕಲ್ಸ್ಕೊಂಡ್ಬಿಟ್ರೆ ಮೆಂತೆ ಕಡುಬು ರೆಡಿ ಆಗೋಗುತ್ತೆ. ಇದು ನಮ್ಮ ಉತ್ತರ ಕರ್ನಾಟಕದ ಸೈಡ್ ಅಲ್ಲಿ ಫೇಮಸ್ ಡಿಶ್ ಇದು. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿ, ಒಳ್ಳೆ ರೆಸಿಪಿ. ಪಾಸ್ತಾ ಯಾವ ತರ ಇರುತ್ತೋ ಸೊ ಅದೇ ತರ ರೆಸಿಪಿ, ಪಾಸ್ತಾಕ್ಕಿಂತ ತುಂಬಾನೇ ಟೇಸ್ಟಿ ಆಗಿರುತ್ತೆ. ಸೂಪರ್ ಟೇಸ್ಟಿ ಡಿಶ್ ಇದೆ ಆಕ್ಚುಲಿ. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ. ನಾನ್ ಮಾಡಿರುವಂತ ಮೆಂತೆ ಕಡುಬು ತಿಂದ್ಬಿಟ್ಟು ಹೇಗಿದೆ ಅಂತ ಹೇಳ್ತೇನೆ. ತುಂಬಾ ಚೆನ್ನಾಗಿತ್ತು, ತುಂಬಾ ಟೇಸ್ಟಿ ಆಗಿತ್ತು. ಆ ಬೆಳ್ಳುಳ್ಳಿ ಫ್ಲೇವರ್, ಮೆಂತ್ಯ ಫ್ಲೇವರ್ ಎಲ್ಲಾನು ಕೂಡ ಮಿಕ್ಸ್ ಆಗಿ ತುಂಬಾನೇ ಸಖತ್ತಾಗಿತ್ತು. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಅಂಡ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ನನ್ನ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ವ್ಲಾಗ್ ಅಲ್ಲಿ ಸಿಗ್ತೀನಿ. ಬಾಯ್.